ನಾಳೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ನಡೆಯಲಿದೆ. ಗಾಂಧಿ ಶತಮಾನೋತ್ಸವ ಪ್ರಯುಕ್ತ ಬೃಹತ್ ಕಾಂಗ್ರೆಸ್ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ನಾಳೆ ಬೆಳಗಾವಿಯಲ್ಲಿ ನಡೀತಾ ಇದೆ. 100 ವರ್ಷಗಳ ಹಿಂದೆ ಇದೇ ಥರ ಕಾರ್ಯಕ್ರಮ ನಡೆದಿತ್ತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1924ರಲ್ಲಿ ಮತ್ತೆ ಇತಿಹಾಸ ಮರುಕಳಿಸ್ತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೆಸರಿನಡಿ ಈ ಕಾರ್ಯಕ್ರಮ ನಡೆಯುತ್ತೆ. ಬೆಳಗಾವಿಯ ಸಿಪೇಡ್ ಮೈದಾನದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ. 3 ರಿಂದ 4 ಲಕ್ಷ ಜನ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರಿ ಮತ್ತು ಪಕ್ಷದ ಕಾರ್ಯಕ್ರಮ ಪ್ರತ್ಯೇಕವಾಗಿ ಆಯೋಜನೆ ಮಾಡಿದ್ದಾರೆ. ಬೆಳಗಾವಿ ರಸ್ತೆಗಳಲ್ಲಿ ಕಾಂಗ್ರೆಸ್ನ ಬ್ಯಾನರ್ಗಳು, ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಬಿಜೆಪಿ ವಿರುದ್ಧ ದೇಶಾದ್ಯಂತ ಹೋರಾಟಕ್ಕೆ ಬೆಳಗಾವಿಯಿಂದಲೇ ಚಾಲನೆಯನ್ನ ಕೊಡಲಿದ್ದಾರೆ. ನಾಳೆ ಬೆಳಗ್ಗೆ ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಮಾಡಲಾಗುತ್ತೆ. ಬೆಳಗಾವಿ ಈಗ ಮಧುಬಣ್ಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕಾಂಗ್ರೆಸ್ ನಾಯಕರ ಕಟೌಟ್ಗಳು, ಬ್ಯಾನರ್ಗಳು, ಬಾವುಟಗಳು ರಾರಾಜಿಸ್ತಾ ಇದ್ದಾವೆ ರಸ್ತೆಯ ಇಕ್ಕೆಲಗಳಲ್ಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಾರ್ಪಣೆ ಮಾಡ್ತಾರೆ ಗಾಂಧಿ ಪ್ರತಿಮೆಯನ್ನು. ಅಂತಿಮ ಹಂತದ ಸಿದ್ಧತೆಯನ್ನು ನಾಯಕರು ಪರಿಶೀಲಿಸಿದರು. ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು. ಬಟ್ ಈಗ ಈ ನಾಳೆಯ ಕಾರ್ಯಕ್ರಮ ಇದೆಯಲ್ವಾ, ಒಂದು 3 ರಿಂದ 4 ಲಕ್ಷ ಜನ ಸೇರ್ತಾರೆ. ಸುಮಾರು 2,500 ಗಣ್ಯರು, VIP ಗಳು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು, ಸಂಸದರು, ಎಲ್ಲ ಶಾಸಕರು, ಗಣ್ಯರು ಬರ್ತಾ ಇದ್ದಾರೆ. ಅಂದರೆ ಮಹಾತ್ಮ ಗಾಂಧೀಜಿ ಆವಾಗ ಬ್ರಿಟಿಷರ ವಿರುದ್ಧ ಒಂದು ಕಹಳೆಯನ್ನು ಮೊಳಗಿಸಿದ್ರು ಆ ಒಂದು ಸಮಾವೇಶದ ಮೂಲಕ. ಈಗ BJP ವಿರುದ್ಧ ಹೋರಾಟಕ್ಕೆ ರಣಕಹಳೆಯನ್ನು ಕಾಂಗ್ರೆಸ್ನವರು ಮೊಳಗಿಸ್ಲಿಕ್ಕೆ ಈ ಒಂದು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ನಾಳೆ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. 27ನೇ ತಾರೀಕು ಡಿಸೆಂಬರ್ಗೆ ನಡೀಬೇಕಾಗಿತ್ತು. ಮನಮೋಹನ್ ಸಿಂಗ್ ಅವರು ವಿಧಿವಶರಾದಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ದೇಶ ಮಹಾತ್ಮ ಗಾಂಧೀಜಿ ಅವರ ತತ್ವಗಳನ್ನು ಪಾಲಿಸೋದು, ಆದರ್ಶಗಳನ್ನು ನೆನಪು ಮಾಡಿಕೊಳ್ಳೋದು, ಅವ್ರ ಕನಸನ್ನು ನನಸು ಮಾಡೋದು, ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರುವುದು ಮತ್ತು ಸರ್ಕಾರದ ಒಂದು ಸಾಧನೆಗಳೇನಿದ್ದಾವೆ ಓವರಾಲ್ ಆಗಿ ಇನ್ಕ್ಲೂಡಿಂಗ್ ಕರ್ನಾಟಕ ಸರ್ಕಾರದ್ದು ಕೂಡ ಅಲ್ಲಿ ಸಾಧನೆಗಳ ಬಗ್ಗೆ ಕೊಂಡಾಡಲಾಗುತ್ತೆ. ಮತ್ತು ಓವರಾಲ್ ಆಗಿ ದೇಶಾದ್ಯಂತ ಒಂದು ಕಾಂಗ್ರೆಸ್ನ ಹೋರಾಟ ಹೇಗಿದೆ, ವಿರೋಧ ಪಕ್ಷಗಳ ನಿಲುವು ಹೇಗಿದೆ, ಇದೆಲ್ಲವನ್ನು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಈಗಾಗಲೇ ಎಲ್ಲ ಸಚಿವರುಗಳಿಗೆ, ನಾಯಕರುಗಳಿಗೆ ಒಂದೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಜನರನ್ನು ಕರೆದುಕೊಂಡು ಬರಬೇಕು ಅಂಥೇಳಿ. ಬೆಳಗಾವಿಯಲ್ಲಿ ನಡೆಯುವಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು, ನಾಯಕರು, ಅಂದರೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಯಾರು ಬೇಕಾದರೂ ಕೂಡ ಪಾಲ್ಗೊಳ್ಬೋದು ಅಂಥೇಳಿ ಕಾಂಗ್ರೆಸ್ ನಾಯಕರು ಆಲ್ರೆಡಿ ಹೇಳಿದ್ದಾರೆ. ಇದು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅನ್ನುವಂಥ ಒಂದು ಕಾರ್ಯಕ್ರಮ. ಅಂದರೆ ಇಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡೋದು, ಅದಾದಮೇಲೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ, ಅವರ ಕೊಡುಗೆಗಳು, ಕಾಂಗ್ರೆಸ್ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡುತ್ತೆ ಮತ್ತು ಅಂಬೇಡ್ಕರ್ ಅವ್ರನ್ನ ಹೇಗೆ ನೆನೆಸ್ಕೊಳ್ಳುತ್ತೆ, ಸಂವಿಧಾನಕ್ಕೆ ಇವರು ಕೊಟ್ಟಂತಹ ಕೊಡುಗೆಗಳೇನು, ಜೊತೆಗೆ ಈ ಭಾರತದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಏನೆಲ್ಲ ಈ ಹಿಂದೆ ಇತ್ತು, ಕಾಂಗ್ರೆಸ್ ಓವರಾಲ್ ಆಗಿ ಹೋರಾಟ ಹೇಗಿತ್ತು, ಅದರ ಹಾದಿ ಬಗ್ಗೆ ನಾಳೆ ನಾವು ನಿರೀಕ್ಷೆ ಮಾಡಬಹುದು ಭಾಷಣದಲ್ಲಿ. ಅದರ ಜೊತೆಗೆ ಸಂವಿಧಾನ. ಈಗ ನೋಡಿ, BJP ಅವರು ಹೇಳ್ತಾ ಇದ್ದಾರೆ ಸಂವಿಧಾನಕ್ಕೆ ನಮ್ಮ ಕೊಡುಗೆ ಹಾಗೆ, ನಾವು ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದ್ದೇವೆ, ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೂಡ ಕೊಟ್ಟು ಅವರು ಮೈ ಮೇಲೆ ಎಳೆದುಕೊಂಡ್ರು. ಆದರೆ ಕಾಂಗ್ರೆಸ್ನವರು ಸಂವಿಧಾನಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದನ್ನು ತೋರಿಸಲಿದ್ದಾರೆ. ಮತ್ತಷ್ಟು ಮಾಹಿತಿ ಬೆಳಗಾವಿಯಿಂದ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್, ನಾಳೆಯ ಕಾರ್ಯಕ್ರಮ ಐತಿಹಾಸಿಕವಾದಂಥ ಕಾರ್ಯಕ್ರಮ ಅಂತ ಬಣ್ಣಿಸಲಾಗ್ತಾ ಇದೆ. ಸಿದ್ಧತೆಗಳು, ಕೊನೆ ಹಂತದ ಸಿದ್ಧತೆಗಳು ಹೇಗಿದೆ, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ, ಓವರಾಲ್ ನಾಳೆಯ ಸಮಾವೇಶದ ಸಂದೇಶ ಏನಾಗಿರುತ್ತೆ? ಪ್ರಭು, ಕುಂದಾನಗರಿ ಬೆಳಗಾವಿ ಮತ್ತೆ ಈಗ ಏನು ಕಾಂಗ್ರೆಸ್ ಮಯಗೊಂಡಿದೆ ಅಂತ ಹೇಳ್ಬೋದು. ಈಗ ಕುಂದಾನಗರಿ ಬೆಳಗಾವಿಯಲ್ಲಿ ನಾಳೆ ಕಾಂಗ್ರೆಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ. ಏನು ಕಳೆದ ಡಿಸೆಂಬರ್ 26ರಂದು ನಡೀಬೇಕಿದ್ದಂಥ ಏನು ಕಾಂಗ್ರೆಸ್ನ ಕಾರ್ಯಕ್ರಮ ಏನಿದೆ ಅದು ಏನು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನಿಧನದಿಂದ ಆ ಒಂದು ಕಾರ್ಯಕ್ರಮ ರದ್ದಾಗಿತ್ತು.
ಈಗ ಆ ಒಂದು ರದ್ದಾದಂಥ ಕಾರ್ಯಕ್ರಮ ಈಗ ನಾಳೆ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥದ್ದು ಪ್ರಮುಖವಾಗಿ ಪ್ರಮುಖವಾಗಿ 1924ರಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಕಾಂಗ್ರೆಸ್ ಅಧಿವೇಶನ ಪ್ರಥಮ ಅಧ್ಯಕ್ಷರಾಗಿ ಆ ಒಂದು ಸಭೆಯ ನೇತೃತ್ವವನ್ನು ವಹಿಸಿರ್ತಾರೆ. ಅದರ ಶತಮಾನೋತ್ಸವ ಅಂಗವಾಗಿ ಈಗ ಬೆಳಗಾವಿಯಲ್ಲಿ ಏನು ಮಹಾತ್ಮ ಗಾಂಧಿಯ ಶತಮಾನೋತ್ಸವ ಕಾರ್ಯಕ್ರಮದ ನೆನಪಿನ ಭಾಗವಾಗಿ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ನಾಳೆ 2 ಕಾರ್ಯಕ್ರಮಗಳು ನಡೆಯುತ್ತೆ ಪ್ರಭು. ಒಂದು ಸರ್ಕಾರಿ ಕಾರ್ಯಕ್ರಮ, ಮತ್ತೊಂದು ಪಕ್ಷದ ಕಾರ್ಯಕ್ರಮ. ಮೊದಲಿಗೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯ ಸರ್ಕಾರದಿಂದ ನಿರ್ಮಾಣಗೊಂಡಂಥ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಲೋಕಾರ್ಪಣೆ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಸ್ತದಿಂದ ಒಂದು ಕಾರ್ಯಕ್ರಮ ಆಗುತ್ತೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದರ ಜೊತೆಗೆ ಏನಂದ್ರೆ ರಾಹುಲ್ ಗಾಂಧಿ ಸೇರಿದಂತೆ ಸ್ಪೀಕರ್ ಆಗಿರ್ಬೋದು, ಸಭಾಪತಿ ಆಗಿರ್ಬೋದು, ಜೊತೆಗೆ ಎಲ್ಲ ಸಚಿವರು, ಶಾಸಕರು ಮತ್ತು ಸರ್ಕಾರಿ ಕಾರ್ಯಕ್ರಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ಅಂದ್ರೆ ಆಡಳಿತಾರೂಢ ಸರ್ಕಾರ ಆಗಿರ್ಬೋದು, ವಿಪಕ್ಷದಲ್ಲಿರ್ತಕ್ಕಂಥ ಸಂಸದರು ಮತ್ತು ಶಾಸಕರನ್ನು ಕೂಡ ಇಲ್ಲಿ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ಕಾರ್ಯಕ್ರಮ. ಆದರೆ ತದನಂತರ ನಡೆಯುವಂಥ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು. ಅದು ಬೆಳಗಾವಿ CPED ಮೈದಾನದಲ್ಲಿ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಸಮಾವೇಶ CPED ಮೈದಾನದಲ್ಲಿ ನಡೆಯುತ್ತೆ. 2 ಲಕ್ಷ ಜನರನ್ನು ಸೇರಿಸಿ ಈ ಒಂದು ಸಮಾವೇಶ ಮಾಡೋದಕ್ಕೆ ಈಗಾಗಲೇ ಕೈ ನಾಯಕರು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಬೆಳಗಾವಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿರ್ತಕ್ಕಂಥದ್ದು. ಇವತ್ತು ಸಂಜೆ ವೇಳೆಗೆ ಸಾಕಷ್ಟು ಒಂದು ಕಾಂಗ್ರೆಸ್ನ ನಾಯಕರು ಬೆಳಗಾವಿಗೆ ಆಗಮಿಸ್ತಾರೆ. ದೇಶದ ನಾನಾ ಮೂಲೆಗಳಿಂದ ಕೂಡ ಈ ಒಂದು ಕಾಂಗ್ರೆಸ್ ನಾಯಕರು ಆಗಮಿಸ್ತಾರೆ. ಯಾಕಂದ್ರೆ AICCಯ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ಒಂದಿಷ್ಟು ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಹೆಸರಿನಡಿ ಒಂದು ಸಮಾವೇಶವನ್ನು ಬೆಳಗಾವಿಯಿಂದ ಒಂದು ಆರಂಭಗೊಳ್ಳಲಿದೆ. ಈ ಒಂದು ಸಮಾವೇಶ ಏನಂದ್ರೆ ದೇಶಾದ್ಯಂತ ಈ ಒಂದು ಸಮಾವೇಶ ನಡೆಯಲಿದೆ. BJPಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂಸತ್ನಲ್ಲಿ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಪ್ರಕರಣ ಆಗಿರ್ಬೋದು, ಅಮಿತ್ ಶಾ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ಸೇರಿದಂತೆ ಮತ್ತು ಬಡವರು, ದಲಿತರು, ಹಿಂದುಳಿದ ವರ್ಗದವರ ಧ್ವನಿಯಾಗಿ ಒಂದು ಸಮಾವೇಶ ಇಲ್ಲಿಂದ ಆರಂಭಗೊಳ್ಳುತ್ತೆ. ಈ ಒಂದು ಸಮಾವೇಶ ದೇಶಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಸಮಾವೇಶದ ರ್ಯಾಲಿ ನಡೆಯುತ್ತೆ ಅನ್ನೋಂಥ ಒಂದು ಮಾತನ್ನು ಕೈ ನಾಯಕರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆಯುವಂಥ ಈ ಒಂದು ಸಮಾವೇಶ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂಥ ಟಾಕ್ ವಾರ್ ಏನಿತ್ತು, CM ಕುರ್ಚಿ ಆಗಿರ್ಬೋದು, KPCC ಅಧ್ಯಕ್ಷ ಸ್ಥಾನಕ್ಕಾಗಿದ್ದಂಥ ಟಾಕ್ ವಾರ್ ಏನಿದೆ, ಅದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಶಮನಗೊಂಡಿದೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರು ಈಗ ತುಟಿ ಬಿಚ್ಚುತ್ತಲ್ಲ. ಅದರ ಜೊತೆಗೆ ನಿನ್ನೆಷ್ಟೇ ಸಿದ್ಧತಾ ಸಭೆ ಅಂತಿಮ ಹಂತ ಸಿದ್ಧತಾ ಸಭೆಯಲ್ಲಿ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಮೊದಲ ಬಾರಿಗೆ ಮುಖಾಮುಖಿ ಆದರೂ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಸಮಾವೇಶ ರೂಪರೇಷೆಗಳನ್ನು ಇಲ್ಲಿ ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬೆಳಗಾವಿಯಿಂದ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಈ ಹಿಂದೆ ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರು ಬೆಳಗಾವಿಯಿಂದ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಚಳವಳಿ ಕೊಟ್ಟಿದ್ರು, ಅದೇ ರೀತಿ ಈಗ ಸಂವಿಧಾನ ವಿರೋಧಿ ಸರ್ಕಾರದ ವಿರುದ್ಧ ಬೆಳಗಾವಿಯಿಂದಲೇ ಒಂದು ಹೋರಾಟಕ್ಕೆ ಚಾಲನೆ ಕೊಡೋದಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ಪ್ಲಾನ್